ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 4/7/2025 ಇದು ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನನ್ನು ಹಾಕೋದಕ್ಕೆ ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು 24/7/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಬಂದುಬಿಟ್ಟು 2500 ಅಂತ ನೋಡ್ತೀವಿ. ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದುಬಿಟ್ಟು 450 ಅಂತ ನೋಡ್ತೀವಿ. ಇದಕ್ಕೆ ಲೋಕಲ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ಅಂತ ನೋಡ್ತೀವಿ. ಇನ್ನು ಇಲ್ಲಿ SC ಅಭ್ಯರ್ಥಿಗಳಿಗೆ 67 ಹುದ್ದೆಗಳು ಮತ್ತು ST ಅಭ್ಯರ್ಥಿಗಳಿಗೆ 33 ಹುದ್ದೆಗಳು, ಇನ್ನು OBC ಅಭ್ಯರ್ಥಿಗಳಿಗೆ 121 ಮತ್ತು EWS ಅಭ್ಯರ್ಥಿಗಳಿಗೆ 45 ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 184 ಹುದ್ದೆಗಳು ಮತ್ತು ಟೋಟಲ್ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಟೋಟಲ್ ಹುದ್ದೆಗಳು ಬಂದುಬಿಟ್ಟು 450 ಅಂತ ನೋಡ್ತೀವಿ. ಇನ್ನು ಡೀಟೇಲ್ಸ್ ಆಫ್ ಪೊಸಿಷನ್ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪೊಸಿಷನ್ ಬಂದುಬಿಟ್ಟು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥ ಒಂದು ಗ್ರೇಡ್ ಅಥವಾ ಸ್ಕೇಲ್ ನೋಡೋದಾದರೆ ಇಲ್ಲಿ JMG/S ಫಸ್ಟ್ ಅಂತ ನೋಡ್ತೀವಿ. ಇನ್ನು ಇಲ್ಲಿ ಇರ್ತಕ್ಕಂಥ ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 2500 ಇಲ್ಲಿ ಖಾಲಿ ಇರ್ತಕ್ಕಂಥ ವ್ಯಾಕೆನ್ಸಿ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 21 ವರ್ಷ, ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಇಲ್ಲಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಅಂತ ನೋಡ್ತೀವಿ. ಅದರ ಜೊತೆಗೆ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಇನ್ನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಕೋಸ್ಟ್ ಅಕೌಂಟೆಂಟ್ ಅಂತ ನೋಡ್ತೀವಿ. ಅದರ ಜೊತೆಗೆ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೂಡ ಒಂದು ಎಲಿಜಿಬಲ್ ಆಗಿರ್ತಕ್ಕಂಥದ್ದು. ಇನ್ನು ಅದರ ಜೊತೆಗೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತೀವಿ. ಇಲ್ಲಿ ಮಿನಿಮಮ್ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗಿರ್ತದೆ. ಅದು ಕೂಡ ಶೆಡ್ಯೂಲ್ಡ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ಎನಿ ರೀಜನಲ್ ಅಥವಾ ರೂರಲ್ ಬ್ಯಾಂಕ್ ಆಫ್ ಅದು ಕೂಡ ಒಂದು ಶೆಡ್ಯೂಲ್ ಆಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಲಿಸ್ಟೆಡಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಾಗಿರಬೇಕು. ಇನ್ನು ಅದರ ಜೊತೆಗೆ NBFCS ಅಥವಾ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಮತ್ತು ಪೇಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದು ಕೂಡ ಒಂದು ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅದು ಕನ್ಸಿಡರ್ನ ಮಾಡೋದಿಲ್ಲ. ಇನ್ನು ಲ್ಯಾಂಗ್ವೇಜ್ ಪಾಲಿಸಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ನೋಡ್ತಾ ಹೋಗೋದಾದರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಅ ಪ್ರೊಫಿಷಿಯಂಟ್ ಇನ್ ದಿ ಲೋಕಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ದೇ ಆರ್ ಅಪ್ಲೈಯಿಂಗ್ ಫಾರ್. ರೀಡಿಂಗ್ ಆಗಿರ್ಬೋದು, ರೈಟಿಂಗ್, ಸ್ಪೀಕಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರ್ಬೇಕಾಗಿರ್ತದೆ. ಅಂದರೆ ಲೋಕಲ್ ಲ್ಯಾಂಗ್ವೇಜನ್ನು ಅವರು ಬರ್ತಿರ್ಬೇಕಾಗಿರ್ತದೆ ಮತ್ತು ಅದರಲ್ಲಿ ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಬಂದರೆ ಅವರು ಎಲಿಜಿಬಲ್ ಆಗಿರ್ತಾರೆ. ಇನ್ನು ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಅಂತ ನೋಡ್ತೀವಿ. ಇಲ್ಲಿ SC ಅಭ್ಯರ್ಥಿಗಳಿಗೆ ಒಂದು 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತಕ್ಕಂಥದ್ದು. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ನೋಡ್ತೀವಿ. ಅಂದರೆ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಅದರಲ್ಲಿ ಜನರಲ್ ಅಥವಾ ಅದರ ಜೊತೆಗೆ ಒಂದು EWS ಅಭ್ಯರ್ಥಿಗಳಿಗಿದೆ 10 ವರ್ಷಗಳ ಕಾಲ ಒಂದು ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು SC ಅಥವಾ ST ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 15 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಜನರಲ್ ವಿತ್ EWS ಆಗಿದೆ ಅವರಿಗೆ 5 ವರ್ಷಗಳ ಕಾಲ ಒಂದು, ಮತ್ತು OBC ಅಭ್ಯರ್ಥಿಗಳಿಗೆ 8 ವರ್ಷಗಳ ಕಾಲ, ಇನ್ನು SC ಅಥವಾ ST ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರಿರೋಡ್ಸ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಇಲ್ಲಿ ಜನರಲ್ ಕ್ಯಾಟಗರಿ ಆಗಿರ್ಬೋದು, EWS ಆಗಿರ್ಬೋದು, OBC ಅಭ್ಯರ್ಥಿಗಳಿಗೆ 850 ರೂಪಾಯಿ ಒಂದು ಫೀಸ್ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ SC ST ಮತ್ತು PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಮತ್ತು ವುಮನ್ ಅಭ್ಯರ್ಥಿಗಳಿಗೆ 175 ರೂಪಾಯಿ ಒಂದು ಅಪ್ಲಿಕೇಶನ್ ಫೀಸ್ ಇರುವಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಆನ್ಲೈನ್ ಟೆಸ್ಟ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಒಂದು ನೇಮ್ ಆಫ್ ದಿ ಟೆಸ್ಟ್ ನೋಡೋದಾದರೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಒಂದು 30 ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು, ಅದರಲ್ಲಿ 30 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಇದಕ್ಕೆ ಒಂದು ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 30 ನಿಮಿಷ ಅಂತ ನೋಡ್ತೀವಿ. ಇಲ್ಲಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು. ಇನ್ನು ಬ್ಯಾಂಕಿಂಗ್ ನಾಲೆಜ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 30 ಕ್ವಶನ್ಗಳಿರ್ತಕ್ಕಂಥದ್ದು, ಅದರಲ್ಲಿ 30 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇದಕ್ಕೂ ಕೂಡ 30 ನಿಮಿಷ ಒಂದು ಟೈಮ್ ಡ್ಯೂರೇಷನ್ ಇರ್ತಕ್ಕಂಥದ್ದು. ಇದು ಬೈಲಿಂಗ್ವಲ್ ಅಂತ ನೋಡ್ತೀವಿ, ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲಿ ಕ್ವಶನ್ಗಳು ಇರ್ತಕ್ಕಂಥದ್ದು. ಇನ್ನು ಜನರಲ್ ಅಥವಾ
ಎಕನಾಮಿಕ್ ಅವೇರ್ನೆಸ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 30 ಕ್ವಶನ್ಗಳು ಮತ್ತು 30 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇದಕ್ಕೂ ಕೂಡ 30 ನಿಮಿಷ ಒಂದು ಟೈಮ್ ಡ್ಯೂರೇಷನ್ ಇರ್ತಕ್ಕಂಥದ್ದು. ಇದು ಕೂಡ ಬೈಲಿಂಗ್ವಲ್ ಅಂತ ನೋಡ್ತೀವಿ, ಅಂದರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು. ಇನ್ನು ರೀಸನಿಂಗ್ ಅಬಿಲಿಟಿ ಅಂತ ನೋಡ್ತೀವಿ, ಅದರ ಜೊತೆಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ನೋಡ್ತೀವಿ. ಇಲ್ಲಿ ಕೂಡ 30 ಕ್ವಶನ್ಗಳು ಇರ್ತಕ್ಕಂಥದ್ದು. ಇದಕ್ಕೂ ಕೂಡ 30 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ 30 ನಿಮಿಷ ಒಂದು ಟೈಮ್ ಡ್ಯೂರೇಷನ್ ಇರ್ತಕ್ಕಂಥದ್ದು. ಇದು ಕೂಡ ಬೈಲಿಂಗ್ವಲ್ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಒಂದು ಟೋಟಲ್ ಕ್ವಶನ್ಗಳು ಬಂದುಬಿಟ್ಟು 120 ಕ್ವಶನ್ಗಳು ಇರ್ತಕ್ಕಂಥದ್ದು, 120 ಮಾರ್ಕ್ಸ್ಗಳಾಗಿರ್ತಕ್ಕಂಥದ್ದು. ಮತ್ತು ಟೋಟಲ್ ಡ್ಯೂರೇಷನ್ ಬಂದುಬಿಟ್ಟು 120 ನಿಮಿಷಗಳಾಗಿರ್ತದೆ. ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ಗಳ ಒಂದು ಸೆಂಟರ್ಗಳನ್ನು ನೋಡೋದಾದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಇನ್ನು ಕಲಬುರಗಿ ಆಗಿರ್ಬೋದು, ಉಡುಪಿ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ ಧಾರವಾಡ ಅಥವಾ ಇನ್ನೂ ಅದ್ರ ಜೊತೆಗೆ ಮೈಸೂರು ಅಂತ ನೋಡ್ತೀವಿ. ನಿಮಗೆ ನಿಯರ್ ಆಗ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ನ ಬರಿಬೋದಾಗಿರ್ತದೆ. ಇದರ ಒಂದು ನೋಟಿಫಿಕೇಶನ್ ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅಂತ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.